I am Lekana from 8th standard, KRCR School, Aramalanahalli. I am a judge. I am Bindusha, I worked as a court clerk. I am a Nivedita, prosecution barrister. I am Parishkruta, defense lawyer. I am Bhumika, public prosecutor. I am Inchar HN, resort manager. I am Ashita KG, inspector. I am Chinmay, constable. I am Varshini, I am control room officer. I am Bhavana KL, thief. I am Kushi Care, customer. I am Renuka, customer. I am Priyanka Gauri, jewelry shop owner. I am Himalaya, Jagdamba jewelry shop worker. ನಮಸ್ಕಾರ. ನಮಸ್ಕಾರ. ಕಳಿ ಏನು ಪರ್ಚೇಸ್ ಮಾಡಬೇಕಾಯಿತು? ಜುಮ್ಕಿ ಪರ್ಚೇಸ್ ಮಾಡಬೇಕಾಗಿತ್ತು. ಅದು ಎಷ್ಟಾಗ್ಬೋದು? 50,000. ಮಾಡಿಸೋದ್ರೆ ಎಷ್ಟು? 1 lakh. ಇದನ್ನು ಪ್ಯಾಕ್ ಮಾಡಿ ಮೇಡಮ್. ಹೇಳಿ. ತಗೊಳ್ಳಿ. ಸ್ಕ್ಯಾನರ್ ಇದೆ ಮೇಡಮ್? ತಗೊಳ್ಳಿ. ಆಗಿದೆ. ಓಕೆ. ನಮಸ್ಕಾರ. ನಮಸ್ಕಾರ. ಕಳಿ ಏನು ಪರ್ಚೇಸ್ ಮಾಡಬೇಕು? ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ತೋರಿಸಿ. ಮೇಡಮ್ ಹೇಳಿ ಮೇಡಮ್. ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಕಾಣ್ತಾ ಇಲ್ಲ. ಅಲ್ಲೇ ಎಲ್ಲ ಇರುತ್ತೆ ನೋಡಿ. ಮೇಡಮ್ ಕಾಣ್ತಾ ಇಲ್ಲ. ನೀಟಾಗಿ ನೋಡಿದ್ರಾ? ಎಸ್ ಮಿಸ್. CC ಕ್ಯಾಮ್ರಾ ನೋಡೋಗ್ರಿ. CC ಕ್ಯಾಮ್ರಾ ವರ್ಕ್ ಆಯ್ತಲ್ಲ ಮೇಡಮ್? ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ? ಒಂದು ವಾರದಿಂದ ಸರಿ ಮಾಡಿಸ್ಬೇಕಂತ. ಸಾರಿ ಮೇಡಮ್, ಕಂಪ್ಲೇಂಟ್ ಕೊಡೋದು. ಬನ್ನಿ. ಹಲೋ. ತುರುವೇಕೆರೆ ಪೊಲೀಸ್ ಸ್ಟೇಷನ್. ಹೌದು. ನಾವು ಸರಸ್ವತಿ ನಗರ ಜಗದಾಂಬ ಜ್ಯುವೆಲ್ಲರ್ಸ್ ಫೋನ್ ಮಾಡಿರೋದು. ಏನಾಗಿದೆ? ನಮ್ಮ ಅಂಗಡಿ ಕಳ್ತನ ಆಗಿದೆ. ಎಷ್ಟು ಗಂಟೆಗೆ? ಸುಮಾರು 12 ಗಂಟೆಗೆ. ಸ್ಟೇಷನಿಂದ? ಹಾಂ ಸರ್. ಎಷ್ಟು ಗಂಟೆ ಕಂಪ್ಲೇಂಟ್ ಇದು ಕಳೆದು? ಎಷ್ಟು ಗಂಟೆಗೆ ಬಂದಿದ್ರು? ಸುಮಾರು 12 ಗಂಟೆಯಲ್ಲಿ. ಅಲ್ಲಿ ಬಂದಿರೋ ಮೇಲೆ ಅಡ್ಮೇಲೆ ಅನುಮಾನ ಇದೆಯಾ? ಇಲ್ಲ. ಒಂದು ಕಂಪ್ಲೇಂಟ್ ಬರ್ತೀನಿ. ನಮ್ಮ ಸರ್ ರೌಂಡ್ಸ್ ಹೋಗಿದ್ರೆ ಬಂದ ತಕ್ಷಣ ಹೇಳಿ. ಓಕೆ. ಸುಮಾರು 12 ಗಂಟೆ. ಬನ್ನಿ ಸ್ಪಾಟ್ ಹೋಗೋಣ. ನೀವೇ ಜಗದಾಂಬ ಜ್ಯುವೆಲ್ಲರಿ ಶಾಪ್? ಹೌದು ಸರ್ ಇದೆ. ನೀವೇನ ಕಂಪ್ಲೇಂಟ್ ಕೊಟ್ಟಿದ್ದು? ಎಸ್ ಸರ್, ಇವರೇ ಕೊಟ್ಟಿದ್ದು. ನಮಸ್ತೆ. ಎಷ್ಟು ಗಂಟೆ ಕಳ್ತನ ಆಯಿತು? ಸುಮಾರು 12 ಗಂಟೆ ಕಳ್ತನ ಆಯಿತು. ನೀವು ಯಾರೋ ಶಾಪಲ್ಲಿ ಇರಲಿಲ್ಲ? ಇದ್ವಿ ಸರ್. CC ಕ್ಯಾಮ್ರಾ ಫುಟೇಜ್ ಏನಾದಿದೆಯಾ? ಒಂದು ವಾರದಿಂದ ಕೆಟ್ಟೋಗಿದೆ ಸರ್. ಸರ್ ಇಲ್ಲ, CC ಕ್ಯಾಮ್ರಾ ಇದೆ ನೋಡ್ಕೊಂಡು. CC ಕ್ಯಾಮ್ರಾ ಆಗುತ್ತಾ? ಗೊತ್ತಿಲ್ಲ ಸರ್. CC ಕ್ಯಾಮ್ರಾ ಇದೆಯಾ ಅಂತ ಸರ್, ಕ್ಯಾಪ್ಚರ್ ಆಗುತ್ತೆ ಏನೋ ಗೊತ್ತಿಲ್ಲ. ಹಾಂ ಬನ್ನಿ. CC ಕ್ಯಾಮ್ರಾ ತೋರಿಸಿ. ಯಾಕೆ? ಫುಟೇಜ್ ನೋಡಬೇಕಿತ್ತು. ನೀನು ಜಗದಾಂಬ ಜ್ಯುವೆಲ್ಲರಿ ಶಾಪಿಂಗ್ ಕಳ್ತನ ಆಗಿತ್ತಲ್ಲ? ಹಾಂ ಸರ್ ನೋಡಿ. ಝೂಮ್ ಮಾಡಿ. ಕಾನ್ಸ್ಟೇಬಲ್, ಜಗದಾಂಬ ಜ್ಯುವೆಲ್ಲರಿ ಶಾಪ್ ಮ್ಯಾನೇಜರ್ಗೆ ಫೋನ್ ಮಾಡಿ. ಹಲೋ. ವರ್ಷಿನ ಮೊಬೈಲ್ ಶಾಪಿಗೆ ಬನ್ನಿ. ಕೇಸ್ ನಂಬರ್ 125, ಕೇಸ್ ನಂಬರ್ 125, ಕೇಸ್ ನಂಬರ್ 125. ಭಾವನ. ನೀವು ಎಂತಕ್ಕೆ ಜ್ಯುವೆಲ್ಲರಿ ಶಾಪ್ ಹೋಗಿದ್ರಿ? ಯಾವ ಜ್ಯುವೆಲ್ಲರಿ ಶಾಪ್? ಜಗದಾಂಬ ಜ್ಯುವೆಲ್ಲರಿ ಶಾಪ್ಗೆ ನಾನು ಹೋಗಿಲ್ಲ. ನೀವು ಹೋಗಿಲ್ಲ ಅಂದ್ರೆ ಮತ್ತೆ ಎಷ್ಟು ಗಂಟೆಗೆ ಹೋಗಿದ್ರಿ? ನಾನು ಹೋಗಿಲ್ಲ ಅಂದರೆ ಟೈಮಿಂಗ್ಸ್ ಹೆಂಗೆ? ಹಂಗಾರೆ ನೀವು ಅಂಗಡಿ ಹೋಗಿಲ್ಲ ಅಂದ್ರೆ ಮತ್ತೆ ಇನ್ನೆಲ್ಲ ಹೋಗಿದ್ರಿ? ಅಬ್ಜೆಕ್ಷನ್ ಥ್ಯಾಂಕ್ ಯು ಆನರ್. ಅವತ್ತು ನಾನು ಖಚಿತ ಬೆಂಗಳೂರಿಗೆ ರೆಸಾರ್ಟ್ಗೆ ಅಂತ ಹೋಗಿದ್ದೀವಿ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅವರು ಅಂಗಡಿಲಿ ಇದ್ರು ಅಂತ ಹೇಳಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಸಾಕ್ಷಿಯನ್ನು ಕಡೆಗೆ ತರ ಅನುಮತಿ ಕೊಡಬೇಕು. ಯುವರ್ ಆನರ್, ಇದು CCTV ಫುಟೇಜ್. ಅಬ್ಜೆಕ್ಷನ್ ಯುವರ್ ಆನರ್. Yes, proceed. ಥ್ಯಾಂಕ್ ಯು ಆನರ್. ಅದು ಎಡಿಟಿಂಗ್ ಮಾಡಿದ CCTV No, Your Honor, no. Objection overruled. You can proceed. ಥ್ಯಾಂಕ್ ಯು ಆನರ್. ಈಗ ತಾನೇ ಬಂದು AM ಟೆಕ್ನಾಲಜಿ ಮೂಲಕ CCTV ಎಡಿಟಿಂಗ್ ಮಾಡಿರೋ CCTV ಫುಟೇಜಸ್ ಇವಾಗ ಆನರ್ ಅದು. Objection, Your Honor. Yes, proceed. Thank you. Thank you, Your Honor. ಈಗ ಆ ಥರ ಮಾಡೇ ಇಲ್ಲ. ಅವ್ರ ಜೊತೆ ಭಾವನ ಸ್ನೇಹಿತರಿಂದ ಅವಳನ್ನು ಕಟಕಟಕ್ಕೆ ತರ ಅನುಮತಿ ಕೊಡಬೇಕು. Yes, proceed. ಕಟ್ ಮಾಡು. ಸತ್ಯವನ್ನು ಹೇಳ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ನಿಮ್ಮ ಹೆಸರೇನು? ಖುಷಿ. ನೀವು ಎಷ್ಟು ಗಂಟೆಗೆ ಜ್ಯುವೆಲ್ಲರಿ ಶಾಪ್ ಹೋಗಿದ್ರಿ? ಸುಮಾರು 12 ಗಂಟೆ ಆಗಿದೆ. ಎಂತಕ್ಕೆ ಜ್ಯುವೆಲ್ಲರಿ ಶಾಪ್ ಹೋಗಿದ್ರಿ? ಜ್ಯುವೆಲ್ಲರ್ ಶಾಪ್ಗೆ ಜ್ಯುವೆಲ್ಲರ್ಸ್ ತಗೊಳಕ್ ಹೋಗ್ತಲ್ಲ, ಐಸ್ ಕ್ರೀಮ್ ತಗೊಂಡು ಹೋಗ್ತಾರೆ. ಹಂಗಲ್ಲ ಕೇಳ್ತಾರೆ. ಜ್ಯುವೆಲ್ಲರಿ ಶಾಪ್ಗೆ ನೆಕ್ಲೇಸು, ಸರನು, ಇಲ್ಲಾಂದ್ರೆ ಮಾಲೆ ತಗೊಳಕ್ ಹೋಗಿದ್ರು ಅಂತ ಕೇಳಿ. ನೀವು ಒಬ್ಬರೇ ಹೋಗಿದ್ರೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ಕೂಡ ಬಂದಿದ್ದ? ನೀವು ಹೊರಗಡೆ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋದ್ರೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ ಕೂಡ ಬಂದಿದ್ದ? ನಾನು ಒಬ್ಬಳೇ ಹೋಗಿ. ನೋಡಿ ಅಣ್ಣ, ಇವ್ರ ಜೊತೆ ಹೋಗಿರೋ ಫ್ರೆಂಡ್ ಇವ್ರಿಗಿಂತ ಮುಂಚೆನೇ ಹೋಗಿದ್ದಾರೆ. ಅಬ್ಜೆಕ್ಷನ್ ಇವಾಗ ಅಣ್ಣ. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಅಣ್ಣ. ಇದೇ ಗೊತ್ತಾಗ್ತಾ ಇದೆ ಅಣ್ಣ, ನಾನು ತಕ್ಷಣ ಏನು ತಪ್ಪು ಮಾಡಿಲ್ಲ ಅಂತ. ಯಾಕೆಂದ್ರೆ ಇವ್ರು ಹೇಳ್ತಿದ್ದಾರೆ ಬರೀ ಆಟ್ ಹಾಕೊಂಡ್ ಬಂದಿದ್ರು ಅಂತ. ಅದೇ CCTV ಫುಟೇಜಸ್ ಇದೆ, ಅವ್ರು ಆಟ್ ವಿತ್ ಮಾಸ್ಕ್ ಹಾಕೊಂಡ್ ಬಂದಿದ್ರು ಅಂತ. ಇದೆಲ್ಲ ಗೊತ್ತಾಗ್ತಾ ಇದೆ ಇವಾಗ ನಾನು ತಕ್ಷಣ ಏನು ತಪ್ಪು ಮಾಡಿಲ್ಲ ಅಂತ. ಮತ್ತೆ ಇನ್ನೊಂದು ಸಾಕ್ಷಿ ಇದೆ ಇವಾಗ ಅಣ್ಣ ನನ್ನ ಹತ್ರ ಸಾಬೀತು ಮಾಡೋಕ್ಕೆ. ನಾನು ತಕ್ಷಣ ಏನು ತಪ್ಪು ಮಾಡಿಲ್ಲ ಅಂತ. ಇದು ಬೆಂಗಳೂರಿಗೆ ಹೋದಾಗ ರೆಸಾರ್ಟ್ ಆಗಿ ಚೆಕ್ ಇನ್ ಮತ್ತೆ ಚೆಕ್ಔಟ್ ಡೀಟೇಲ್ಸ್ ಇವಾಗ ಅಣ್ಣ. ಅಬ್ಜೆಕ್ಷನ್ ಯುವರ್ ಆನರ್. ಎಸ್ ಪ್ರೊಸೀಡ್. ಥ್ಯಾಂಕ್ ಯು ಆನರ್. ಇವರು ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಸುದ್ದಿ ಆನರ್. ಎಲ್ಲ ಪ್ರಿಂಟ್ ಔಟ್ ಬಿಟ್ಟು ತಂದು ಕೊಟ್ಟು ನಿಮಗೆ ರೆಕಾರ್ಡ್ ಎಲ್ಲ ತಂದು ಕೊಟ್ಟಿದ್ದಾರೆ ಯುವರ್ ಆನರ್. ಆ ರೆಸಾರ್ಟ್ ಮ್ಯಾನೇಜರ್ನ ಕರೆಸ್ಬೇಕು ಅಂತ ಕೇಳ್ಕೊತೀನಿ. ರೆಸಾರ್ಟ್ ಮ್ಯಾನೇಜರ್ ಇಂಚರ. ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಿಮ್ಮ ಹೆಸರೇನು? ಇಂಚರ. ಅವರು ಭಾವನವರು ಎಷ್ಟು ಗಂಟೆಗೆ ನಿಮ್ಮ ಚೆಕ್ ಇನ್ ಆಗಿದ್ರು? 7 o'clock ಮಾರ್ನಿಂಗು. ಎಷ್ಟು ಗಂಟೆಗೆ ಚೆಕ್ಔಟ್ ಆಗಿದ್ರು? 5 o'clock ಈವ್ನಿಂಗು. ಅವ್ರು ಅದ್ರೊಳಗೆಲ್ಲ ಏನ್ ಮಾಡ್ತಿದ್ರು? ನೀವು ಅಲ್ಲಿ ನೋಡ್ಕೊತಿದ್ರು ಅವ್ರನ್ನ?
ಈ ಕ್ವಶನ್ ನಂಗೆ ಆನ್ಸರ್ ಹೇಳ್ಕೊಟ್ಟಿಲ್ಲ. ಆರ್ಡರ್ ಆರ್ಡರ್ ಆರ್ಡರ್. ನೋಡಿ ಅಣ್ಣ ಇವರೆಲ್ಲ ಕ್ವಶನ್ಗೆ ಆನ್ಸರ್ ಕೊಟ್ಬಿಟ್ಟು ಡೈಲಾಗ್ಗಳನ್ನ ಹೇಳ್ಕೊಟ್ಟು ಆರ್ಡರ್ ಆರ್ಡರ್ ಆರ್ಡರ್. ನೋಡಿ ಅಣ್ಣ ಇವರೆಲ್ಲ ಡೈಲಾಗ್ಗಳು ಮತ್ತು ಕ್ವಶನ್ಗೆ ಆನ್ಸರ್ನ ಹೇಳ್ಕೊಟ್ಬಿಟ್ಟು ಕಳಿಸ್ತೀರಿ. ನಮ್ಮ ಹತ್ರ ಕೊನೆಯದಾಗಿ ಇನ್ನೊಂದು ಸಾಕ್ಷಿ ಇಲ್ಲ. ಸಾಕ್ಷಿನ ಕಡೆಗಡೆ ತರದ ಅನುಮತಿ ಕೊಡಬೇಕು. ಎಸ್ ಪ್ರೊಸೀಡ್. ಅಣ್ಣ ನೀವು ಸೀಸ್ ಆಗಿರೋ ಒಡವೆಗಳು ಮತ್ತೆ ಲ್ಯಾಬ್ ರಿಪೋರ್ಟ್ ರೆಕಾರ್ಡ್. ಈ ಸಾಕ್ಷಿಗಳನ್ನೆಲ್ಲ ಪರಿಶೀಲಿಸಿದ ಮೇಲೆ ಭಾವನಾಳೆ ಅಪರಾಧಿ ಎಂದು ನಿರೂಪಿಸಲಾಗಿದೆ. ಸೆಕ್ಷನ್ 303 ಪ್ರಕಾರ 2 ಲಕ್ಷ ದಂಡ, 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಇವಾಗ ನನ್ನ ಕಕ್ಷಿದಾರರು ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲಿಕ್ಕೆ ಮನಸ್ಸಿದೆ, ಆದರೆ ದಾರಿ ಮಾಡಿಕೊಡಿ. ಆದರೆ ಈ ದಾರಿ ಅಂತರಂಗದಿಂದ ಬಹಿರಂಗ. ಆರ್ಡರ್ ಆರ್ಡರ್ ಆರ್ಡರ್. ಟುಡೇಸ್ ಕೋರ್ಟ್ ಈಸ್ ಅಡ್ಜರ್ನ್ಡ್.